ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದ ಕೋಮು ಗಲಭೆಗೆ ಸಂಬಂಧಪಟ್ಟಂತೆ RSS ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಔರಂಗಜೇಬ್ ಹೆಸರು ಇಂದಿನ ಸಮಾಜದಲ್ಲಿ ಬೇಕಾಗಿಲ್ಲ, ಅಪ್ರಸ್ತುತ. ಈ ತರ ಹಿಂಸಾಚಾರ ನಡೆಯೋದು ಸಮಾಜಕ್ಕೆ ಒಳ್ಳೆಯದಲ್ಲ ಅಂತ RSSನ ಸುನಿಲ್ ಅಂಬೇಕರ್ ಹೇಳಿದ್ದಾರೆ. ಅಲ್ಲದೆ ಔರಂಗಜೇಬ ಇವತ್ತು ಪ್ರಸ್ತುತನಾಗಿದ್ರೆ ಆತನ ಸಮಾಧಿಯನ್ನ ತೆರವುಗೊಳಿಸಬೇಕಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇತ್ತು. ಬಟ್ ಆತ ಇವತ್ತಿನ ಸಮಾಜಕ್ಕೆ ಪ್ರಸ್ತುತನೇ ಅಲ್ಲ ಅಂತ ಹೇಳಿದ್ದಾರೆ. ಆ ಮೂಲಕ ಆ ಸಮಾಧಿ ವಿಚಾರ ಏನಕ್ಕೆ ಹಿಡ್ಕೊಂಡಿದ್ದೀರಾ, ಬಿಟ್ಟಾಕಿ ಅನ್ನೋ ರೀತಿಯಲ್ಲಿ ಅದೇ ನಾಗ್ಪುರದಲ್ಲಿ ಮುಖ್ಯ ಕಚೇರಿಯನ್ನ ಹೊಂದಿರೋ RSS ಒಂದು ಕರೆಯನ್ನ ಕೊಟ್ಟಿದೆ ಸೊಸೈಟಿಗೆ. ಇತ್ತೀಚೆಗೆ ಹಿಂದೂ ಸಂಘಟನೆಗಳು ಔರಂಗಜೇಬ್ನ ಫೋಟೋವನ್ನ ಪವಿತ್ರ ಚಾದರ್ನಲ್ಲಿ ಹಾಕಿ ಸುಟ್ಟಾಕ್ಬಿಟ್ಟಿದ್ದಾರೆ ಅಂತ ಒಂದು ಗುಂಪು ಆಕ್ರೋಶ ವ್ಯಕ್ತಪಡಿಸಿತ್ತು. ಈ ವೇಳೆ ಹಿಂಸಾಚಾರ ನಡೆದಿತ್ತು. ಈ ಗಲಾಟೆಯಲ್ಲಿ ಪೊಲೀಸರು ಸೇರಿ ಸುಮಾರು 30 ಜನ ಗಾಯಗೊಂಡಿದ್ರು. ಇದರ ನಡುವೆ RSS ಹೇಳಿಕೆ ಕೊಟ್ಟಿದೆ. ಗಮನಿಸಬೇಕಾದ ಸಂಗತಿ ಅಂದ್ರೆ, ಈಗ ಮಹಾರಾಷ್ಟ್ರದಲ್ಲಿ ಔರಂಗಜೇಬನ ವಿರುದ್ಧ ಹೋರಾಟ ಮಾಡ್ತಿರೋದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ. ಎರಡೂ ಕೂಡ RSSನ ಅಂಗ ಸಂಸ್ಥೆಗಳು ಅಂತ ಗುರುತಿಸಿಕೊಳ್ತವೆ. ಮೊನ್ನೆ ಕೂಡ ಇದೇ ಸಂಘಟನೆಗಳೇ ಹೋರಾಟ ಮಾಡಿದ್ವು. ಈಗ ಇದೇ ಹೊತ್ತಲ್ಲಿ RSS ಈ ರೀತಿ ಹೇಳಿಕೆ ಕೊಟ್ಟಿದೆ. ಬೇಡ ಬಿಟ್ಟಾಕಿ ವಿಚಾರವನ್ನ ಆತಷ್ಟು ಮ್ಯಾಟ್ರ್ ಆಗಲ್ಲ ಈಗ ಅಂತ ಹೇಳಿಕೆಯನ್ನ ಕೊಟ್ಟಿದೆ. ಏನು ಗಲಭೆಗೆ ಸಂಬಂಧಪಟ್ಟಂತೆ ಸ್ಫೋಟಕ ವಿಚಾರ ಹೊರಬಿದ್ದಿದೆ. ಈ ಗಲಭೆ ಹಿಂದಿನ ಮಾಸ್ಟರ್ ಮೈಂಡ್ ಫಹೀಮ್ ಖಾನ್ ಅಂತ ಗುರುತಿಸಲಾಗಿದೆ. ಈತ ಮೈನಾರಿಟೀಸ್ ಡೆಮೊಕ್ರೆಟಿಕ್ ಪಾರ್ಟಿ MDPಯ ಸ್ಥಳೀಯ ಲೀಡರ್. ಈ ಹಿಂಸಾಚಾರಕ್ಕೆ ಈತ ಪ್ರಚೋದನೆ ಕೊಟ್ಟಿದ್ದ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಘಟನೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ದೃಶ್ಯಾವಳಿಗಳನ್ನು ಪರಿಶೀಲಿಸುವ ವೇಳೆ ಈ ವಿಚಾರ ಬೆಳಕಿಗೆ ಬಂದಿದೆ ಅಂತ ಮಹಾರಾಷ್ಟ್ರ ಪೊಲೀಸರು ಹೇಳ್ತಾ ಇದ್ದಾರೆ. ಸದ್ಯ ಈ ಖಾನ್ ಸೇರಿ ಒಟ್ಟು 27 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಅವ್ರನ್ನೆಲ್ಲ ಮಾರ್ಚ್ 31ರವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ಹೊರಡಿಸಿದೆ. ಸದ್ಯ ನಾಗ್ಪುರದ ಕೆಲವು ಕಡೆ ಬಿಗುವಿನ ವಾತಾವರಣ ಇರೋದ್ರಿಂದ ಅಲ್ಲಿ ಕರ್ಫ್ಯೂ ಕಂಟಿನ್ಯೂ ಮಾಡಲಾಗಿದೆ. ಅಲ್ಲದೆ 2,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಗಾಜಾದಲ್ಲಿ ಇಸ್ರೇಲ್ ಮಾಡ್ತಿರೋ ದಾಳಿಗೆ ಕಾಂಗ್ರೆಸ್ ತೀವ್ರ ಕಿಡಿಕಾರಿದೆ. ಇಸ್ರೇಲ್ ಹೇಡಿ ಕೆಲಸ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ವಾದ್ರಾ ಹೇಳಿದ್ದಾರೆ. ಇಸ್ರೇಲ್ ಬರ್ಬರ ಹತ್ಯಾಕಾಂಡ ನಡೆಸ್ತಾ ಇದೆ. ಇಸ್ರೇಲ್ ದಾಳಿಯಿಂದ 130 ಮಕ್ಕಳು ಸೇರಿದಂತೆ 400ಕ್ಕೂ ಅಧಿಕ ಅಮಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಪ್ರಿಯಾಂಕಾ ಗಾಂಧಿ ವಾದ್ರಾ ಹೇಳಿದ್ದಾರೆ. ಇಸ್ರೇಲ್ ಸರ್ಕಾರ ಮಾನವೀಯತೆ ಅನ್ನೋದು ನಮಗಲ್ಲ ಅಂತ ನಡ್ಕೊಳ್ತಾ ಇದೆ. ಇಂಥ ದಾಳಿಗಳು ಇಸ್ರೇಲ್ನ ದೌರ್ಬಲ್ಯವನ್ನ ತೋರಿಸ್ತಾ ಇವೆ. ಅವರು ಹೇಡಿಗಳು ಅಂತ ಟೀಕೆ ಮಾಡಿದ್ದಾರೆ. ಇದನ್ನೆಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳು ಗುರುತಿಸ್ತಾವ ಅಥವಾ ಅವು ಇದರಲ್ಲಿ ಒಳಗೊಳಗೆ ಸೇರ್ಕೊಂಡಿದಾವ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಇದ್ರ ಬಗ್ಗೆ ಇಸ್ರೇಲಿಗರು ಸೇರಿ ಆತ್ಮಸಾಕ್ಷಿ ಹೊಂದಿರೋ ಜಗತ್ತಿನ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಅಂತ ಪ್ರಿಯಾಂಕಾ ಗಾಂಧಿ ವಾದ್ರಾ ಹೇಳಿದ್ದಾರೆ. ಅಂದಹಾಗೆ ಕೆಲ ತಿಂಗಳ ಹಿಂದೆ ಕೂಡ ಪ್ರಿಯಾಂಕಾ ಪ್ಯಾಲೆಸ್ತೇನ್ ಅಂತ ಬರೆದಿರೋ ಬ್ಯಾಗ್ ಹಿಡಿದು ಸಂಸತ್ತನ್ನ ಪ್ರವೇಶ ಮಾಡಿದ್ರು. ಅದು ವಿವಾದಕ್ಕೆ ಕಾರಣವಾಗಿತ್ತು. ಇದೀಗ ಮತ್ತೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಪ್ಯಾಲೆಸ್ತೇನ್ ಪರವಾಗಿ ಮಾತನಾಡಿದ್ದಾರೆ. ಏನು ಇಸ್ರೇಲ್ ದಾಳಿಗೆ ವಿದೇಶಾಂಗ ಇಲಾಖೆ ಕೂಡ ರಿಯಾಕ್ಟ್ ಮಾಡಿದೆ. ಗಾಜಾ ಪರಿಸ್ಥಿತಿ ಕುರಿತು ನಾವು ಕಳವಳಗೊಂಡಿದ್ದೀವಿ, ಆದರೆ ಎಲ್ಲ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡೋದು ಕೂಡ ಇಂಪಾರ್ಟೆಂಟ್ ಅಂತ ಭಾರತ ಹೇಳಿದೆ. ಅಲ್ಲದೆ ಗಾಜಾ ಜನರಿಗೆ ಮಾನವೀಯ ನೆರವನ್ನ ಕೊಡಬೇಕು ಅಂತ ಭಾರತ ಒತ್ತಾಯಿಸಿದೆ. ರಾಷ್ಟ್ರಪತಿ ಆಳ್ವಿಕೆ ನಂತರ ಮಣಿಪುರದಲ್ಲಿ ಕೆಲ ಪಾಸಿಟಿವ್ ಬೆಳವಣಿಗೆಗಳಾಗಿದ್ವು. ಕೆಲ ಬಂಡುಕೋರರು ತಮ್ಮ ಶಸ್ತ್ರಾಸ್ತ್ರ ಶರಣಾಗತಿ ಮಾಡಿದ್ರು. ಈಗ ಇನ್ನೆರಡು ಗುಂಪುಗಳು ಹೊಡೆದಾಟವನ್ನ ಶುರು ಮಾಡಿವೆ. ಚುರ್ಚಾಂದ್ಪುರ ಜಿಲ್ಲೆಯಲ್ಲಿ ಜೋಮಿ ಮತ್ತು ಹಮಾರ್ ಅನ್ನೋ 2 ಬುಡಕಟ್ಟು ಜನಾಂಗಗಳ ನಡುವೆ ಹೊಸ ಗಲಾಟೆಯಾಗಿದೆ. ಹಲವರು ಗಾಯಗೊಂಡಿದ್ದಾರೆ, ಓರ್ವ ವ್ಯಕ್ತಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಅಲ್ಲಿನ ಪೊಲೀಸರು ಹೇಳಿದ್ದಾರೆ. ಜೋಮಿ ಜನಾಂಗದವರ ಧ್ವಜವನ್ನ ಈ ಹಮಾರ್ ಜನಾಂಗದವರು ಕೆಳಗಿಳಿಸಿದ್ರು. ಇದರಿಂದ ಸಿಟ್ಟಾದ ಜೋಮಿಗಳು ಕಲ್ಲು ತೂರಾಟ ಶುರು ಮಾಡಿದ್ರು. ಹಲವರು ಗುಂಡನ್ನ ಕೂಡ ಹಾರಿಸಿದ್ರು. ಆಸ್ತಿ ಪಾಸ್ತಿ ನಾಶ ಮಾಡಿದ್ದಾರೆ, ವಾಹನಗಳಿಗೆ ಡ್ಯಾಮೇಜ್ ಮಾಡಿದ್ದಾರೆ. ಏನು ಪರಿಸ್ಥಿತಿ ಹದಗೆಡುತ್ತಿದ್ದ ಹಾಗೆ ಭದ್ರತಾ ಪಡೆಗಳು ಸ್ಥಳಕ್ಕೆ ಆಗಮಿಸಿ ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ಜನರನ್ನ ಚದುರಿಸೋ ಕೆಲಸ ಮಾಡಿದ್ದಾರೆ. ಸದ್ಯ ಜಿಲ್ಲೆಯಲ್ಲಿ ಕರ್ಫ್ಯೂ ಹೇರಲಾಗಿದೆ. ಜನರಿಗೆ ಮನೆಯಿಂದ ಹೊರಬರದಂತೆ ಸೂಚಿಸಲಾಗಿದೆ. ಅತ್ತ ಜೋಮಿ ಸ್ಟೂಡೆಂಟ್ ಫೆಡರೇಷನ್ ಕೂಡ ಚುರ್ಚಾಂದ್ಪುರದಲ್ಲಿ ಬಂದ್ಗೆ ಕರೆ ಕೊಟ್ಟಿದೆ.
ಜಿಲ್ಲಾಡಳಿತ ಎಲ್ಲ ಹಿಂಸಾತ್ಮಕ ಚಟುವಟಿಕೆಯನ್ನ ಬಿಟ್ಟು ಅಧಿಕಾರಿಗಳೊಂದಿಗೆ ಕೋಆಪರೇಟ್ ಮಾಡಿ ಅಂತ ಜನರಲ್ಲಿ ಕೇಳಿಕೊಂಡಿದೆ. ರಾಮನಗರ ಜಿಲ್ಲೆ ಹೆಸರನ್ನ ಬದಲಾಯಿಸೋಕೆ ಹೊರಟಿದ್ದ, ಬೆಂಗಳೂರು ಅಂತ ಮಾಡೋಕೆ ಹೊರಟಿದ್ದ ಡಿಕೆ ಶಿವಕುಮಾರ್ಗೆ ಹಿನ್ನಡೆಯಾಗಿದೆ. ಈ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಮಾಡೋ ರಾಜ್ಯ ಸರ್ಕಾರದ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ರಿಜೆಕ್ಟ್ ಮಾಡಿದೆ. ಇದಕ್ಕೆ ಆ ಜಿಲ್ಲೆಯ ಜನರ ವಿರೋಧನೇ ಇದೆ ಅಂತ ಹೇಳಿ ಕೇಂದ್ರ ಈ ನಿರ್ಧಾರ ತಗೊಂಡಿದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ವೇಳೆ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡೋದಾಗಿ ಡಿಕೆಶಿ ಹೇಳಿದ್ರು. ಆದರೆ ಈ ವಿಚಾರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಬಿಜೆಪಿ ನಾಯಕರೆಲ್ಲ ಭಾರಿ ವಿರೋಧ ವ್ಯಕ್ತಪಡಿಸಿದ್ರು. ಇದರ ನಡುವೆನೂ ಪಟ್ಟು ಬಿಡದ ಡಿಕೆ ತಮ್ಮ ಸರ್ಕಾರದ ಸಚಿವ ಸಂಪುಟದಲ್ಲಿ ಇದಕ್ಕೆ ಒಪ್ಪಿಗೆಯನ್ನು ಕೊಡಿಸಿ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸೋದ್ರಲ್ಲೂ ಕೂಡ ಪ್ರಮುಖ ಪಾತ್ರ ನಿಭಾಯಿಸಿದ್ರು. ಆದ್ರೀಗ ಡಿಕೆಶಿ ಕನಸಿಗೆ ಕೇಂದ್ರ ಆಗಲ್ಲ ಅಂತ ಹೇಳಿದೆ. ಕಲಬುರಗಿಯ ವಾಡಿ ಪೊಲೀಸ್ ಸ್ಟೇಷನ್ ಒಳಗೆ ಪೊಲೀಸರು ಇಸ್ಪೀಟ್ ಆಡಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇದೀಗ ಆ ಪ್ರಕರಣದಲ್ಲಿ 5 ಪೊಲೀಸರನ್ನ ಅಮಾನತುಗೊಳಿಸಿ ಎಸ್ಪಿ ಶ್ರೀನಿವಾಸುಲು ಆದೇಶ ಹೊರಡಿಸಿದ್ದಾರೆ. ಎಎಸ್ಐ ಮಹಮೂಜ್ ಮಿಯಾ, ಹೆಡ್ ಕಾನ್ಸ್ಟೇಬಲ್ ನಾಗರಾಜು, ಸಾಯಿಬಣ್ಣ, ಇಮಾಮ್, ಪಿಸಿ ನಾಗಭೂಷಣ್ ಅಮಾನತಾದ ಪೊಲೀಸರು. ಇವರು ಠಾಣೆಯಲ್ಲಿ ಆಗಾಗ ಇಂಥ ಕೆಲಸ ಮಾಡ್ತಾ ಇದ್ರು ಅನ್ನೋ ವಿಚಾರ ಕೂಡ ಹೊರಬರ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ ವಿರುದ್ಧದ ಬಗರ್ ಹುಕುಂ ಜಮೀನು ಅಕ್ರಮ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಫಿಡವಿಟ್ ಸಲ್ಲಿಸಿ ಅಂತ ಲೋಕಾಯುಕ್ತಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಈ ಕೇಸ್ ರದ್ದುಗೊಳಿಸುವಂತೆ ಒತ್ತಾಯಿಸಿ ಅಶೋಕ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ಅರ್ಜಿ ವಜಾಗೊಳಿಸಿದ ಕೋರ್ಟ್ ಈ ಬಗ್ಗೆ ತನಿಖೆ ನಡೆಸೋಕೆ 2018ರಲ್ಲಿ ಆದೇಶ ಕೊಟ್ಟಿತ್ತು. ಇದನ್ನ ಪ್ರಶ್ನಿಸಿ ಅಶೋಕ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಆ ವಿಚಾರಣೆ ವೇಳೆ ಈ ಆದೇಶ ಹೊರಬಿದ್ದಿದೆ. ಅಲ್ಲಿ ಮುಂದಿನ ವಿಚಾರಣೆಯನ್ನ ಏಪ್ರಿಲ್ 22ಕ್ಕೆ ಮುಂದೂಡಿಕೆ ಮಾಡಿದೆ. ಅಂದಹಾಗೆ 1998ರಿಂದ 2006ರ ಅವಧಿಯಲ್ಲಿ ಅಶೋಕ್ ಬೆಂಗಳೂರು ದಕ್ಷಿಣ ತಾಲೂಕಿನ ಬಗರ್ ಹುಕುಂ ಭೂ ಸಕ್ರಮೀಕರಣ ಸಮಿತಿ ಅಧ್ಯಕ್ಷರಾಗಿದ್ರು. ಆಗ ಕಾನೂನು ಬಾಹಿರವಾಗಿ ಅನರ್ಹ ಫಲಾನುಭವಿಗಳಿಗೆ ಭೂಮಿ ಮಂಜೂರು ಮಾಡಿದ್ರು ಅಂತ ಆರೋಪ ಕೇಳಿಬಂದಿತ್ತು. ಬಳಿಕ ಎಸಿಬಿ ಪೊಲೀಸರು ಅಶೋಕ್ ವಿರುದ್ಧ ಎಫ್ಐಆರ್ ಮಾಡಿದ್ರು. ಅದರ ಬಳಿಕ ಕೋರ್ಟ್ನಲ್ಲಿ ಕೇಸ್ ದಾಖಲಾಗಿ ಈ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಸದ್ಯ ಭಾರತ ಭೇಟಿಯಲ್ಲಿರೋ ಮೈಕ್ರೋಸಾಫ್ಟ್ನ ಮಾಜಿ ಸಿಇಒ ಬಿಲ್ ಗೇಟ್ಸ್ ಇಲ್ಲಿನ ಆರೋಗ್ಯ ಸೌಲಭ್ಯದ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಕೈಗೆಟುಕೋ ದರದಲ್ಲಿ ಜನರಿಗೆ ಆರೋಗ್ಯ ಸೇವೆ ಕೊಡ್ತಿರೋ ಭಾರತದ ಹೆಲ್ತ್ ಕೇರ್ ಸಿಸ್ಟಮ್ ಯೋಜನೆಗಳನ್ನು ಹಾಡಿ ಹೊಗಳಿದ್ದಾರೆ. ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಭಾರತದೊಂದಿಗೆ ಸೇರಿ ಪಾರ್ಟ್ನರ್ ಆಗಿ ಕೆಲಸ ಮಾಡೋಕೆ ಕಮಿಟ್ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾರನ್ನ ಮೀಟ್ ಮಾಡಿದ ನಂತರ ಈ ರೀತಿ ಹೇಳಿದ್ದಾರೆ. ಅತ್ತ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ರನ್ನ ಕೂಡ ಬಿಲ್ ಗೇಟ್ಸ್ ಮೀಟ್ ಆಗಿದ್ದಾರೆ. ಭಾರತದ ಶ್ರೀಮಂತ ಶಾಸಕರ ಪಟ್ಟಿಯನ್ನ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಬಿಡುಗಡೆ ಮಾಡಿದೆ. ಇದರ ಪ್ರಕಾರ 3,400 ಕೋಟಿ ಆಸ್ತಿ ಹೊಂದಿರೋ ಬಿಜೆಪಿಯ ಪರಾಗ್ ಶಾ ಮೊದಲ ಸ್ಥಾನದಲ್ಲಿದ್ದಾರೆ. ಈ ಪರಾಗ್ ಶಾ ಮುಂಬೈನ ಘಾಟ್ಕೋಪರ್ ಪೂರ್ವ ಕ್ಷೇತ್ರದ ಶಾಸಕರು. 2ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಇವರ ಹತ್ರ 1,413 ಕೋಟಿ ರೂಪಾಯಿ ಘೋಷಿತ ಸಂಪತ್ತಿದೆಯಂತೆ. 28 ರಾಜ್ಯಗಳ 4,092 ಶಾಸಕರು ಸಲ್ಲಿಸಿದ ಅಫಿಡವಿಟ್ ಆಧಾರದಲ್ಲಿ ಎಡಿಆರ್ ಈ ವರದಿಯನ್ನ ಪ್ರಕಟಿಸಿದೆ. ಈ ಲಿಸ್ಟ್ನಲ್ಲಿ ಅತ್ಯಂತ ಬಡ ಶಾಸಕರು ಅಂದ್ರೆ ಪಶ್ಚಿಮ ಬಂಗಾಳದ ಇಂಡಸ್ ಕ್ಷೇತ್ರದ ಬಿಜೆಪಿ ಎಂಎಲ್ಎ ನಿರ್ಮಲ್ ಕುಮಾರ್ ಧಾರಾ. ಇವರ ಘೋಷಿತ ಆಸ್ತಿ ಜಸ್ಟ್ 1,700 ರೂಪಾಯಿ ಅಂತೆ. ಖ್ಯಾತ ನಟ ಅಮಿತಾಬ್ ಬಚ್ಚನ್ 2024-25ರ ಆರ್ಥಿಕ ವರ್ಷದಲ್ಲಿ 120 ಕೋಟಿ ರೂಪಾಯಿ ಟ್ಯಾಕ್ಸ್ ಪೇ ಮಾಡಿದ್ದಾರೆ. ಈ ಮೂಲಕ ಭಾರತದ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಸೆಲೆಬ್ರಿಟಿಯಾಗಿ ಹೊರಹೊಮ್ಮಿದ್ದಾರೆ. ಕಳೆದ ವರ್ಷ ಬಚ್ಚನ್ 350 ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿದರು. ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಸೆಲೆಬ್ರಿಟಿ ಲಿಸ್ಟ್ನ 2ನೇ ಸ್ಥಾನದಲ್ಲಿ ಶಾರುಖ್ ಖಾನ್ ಇದ್ದಾರೆ. 92 ಕೋಟಿ ರೂಪಾಯಿ ತೆರಿಗೆ ಕಟ್ಟಿದ್ದಾರೆ. 80 ಕೋಟಿ ಟ್ಯಾಕ್ಸ್ ಕಟ್ಟೋ ಮೂಲಕ 3ನೇ ಸ್ಥಾನದಲ್ಲಿ ರೋಲ್ಸ್ ರಾಯ್ ಗೋಸ್ಟ್ ಕಾರ್ ಫಾರಿನಿಂದ ತರಿಸಿದ್ದೀನಿ, ನನಗೆ ತೆರಿಗೆ ವಿನಾಯಿತಿ ಕೂಡ, ಅಷ್ಟೊಂದು ಟ್ಯಾಕ್ಸ್ ಕಟ್ಟಬೇಕಾ ಅಂತ ಕೇಳಿದ್ರಲ್ಲ ವಿಜಯ್, ದಳಪತಿ ಅಥವಾ ತಳಪತಿ ಅಂತ ಕರೀತಾರಲ್ಲ ವಿಜಯ್, ಆ ವಿಜಯ್ ಅವರಿದ್ದಾರೆ. 80 ಕೋಟಿ ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಿದ್ದಾರೆ. ಅಪ್ರಿಶಿಯೇಟ್ ಮಾಡೋಣ ಈ ವಿಚಾರದಲ್ಲಿ. ಪರಮಾಣು ಯುದ್ಧ ತಡೆಯುವಲ್ಲಿ ಪಿಎಂ ನರೇಂದ್ರ ಮೋದಿ ದೊಡ್ಡ ಪಾತ್ರ ವಹಿಸಿದ್ದಾರೆ ಅಂತ ಪೋಲೆಂಡ್ ಹೇಳಿದೆ. ಯುಕ್ರೇನ್ ಪ್ರದೇಶಗಳ ಮೇಲೆ ಅಣ್ವಸ್ತ್ರ ದಾಳಿ ಮಾಡೋದಾಗಿ ಪುಟಿನ್ ಬೆದರಿಕೆ ಹಾಕ್ತಾ ಇದ್ರು. ಪಾಶ್ಚಿಮಾತ್ಯ ರಾಷ್ಟ್ರಗಳು ಅದೆಷ್ಟೇ ಬಾರಿ ಬೇಡ ಅಂದ್ರೂ ಕೂಡ ಪುಟಿನ್ ಅವುಗಳಿಗೆ ಕಿವಿಗೊಡ್ಲಿಲ್ಲ. ಆದರೆ ಮೋದಿ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಕಾಲ್ ಮಾಡಿ ಅಣ್ವಸ್ತ್ರ ಬಳಸಬೇಡಿ ಅಂತ ಕೇಳಿಕೊಂಡ್ರು. ಪುಟಿನ್ ಮನಸ್ಸನ್ನ ಬದಲಾಯಿಸಿದ್ರು. ಇಬ್ಬರನ್ನು ತಮ್ಮ ಬೆಸ್ಟ್ ಫ್ರೆಂಡ್ ಅಂತ ಪರಿಗಣಿಸುವ ಪುಟಿನ್ ಅವರ ಪ್ರಭಾವಕ್ಕೊಳಗಾಗಿ ಯುಕ್ರೇನ್ ಮೇಲೆ ಅಣ್ವಸ್ತ್ರ ದಾಳಿ ನಡೆಸ್ತಿರೋಕೆ ನಿರ್ಧಾರ ಮಾಡಿದ್ರು. ಹೀಗಾಗಿ ಪುಟಿನ್ ಮನವೊಲಿಸುವುದರಲ್ಲಿ ಪಿಎಂ ನರೇಂದ್ರ ಮೋದಿ ಪ್ರಮುಖ ಪಾತ್ರ ನಿಭಾಯಿಸಿದ್ರು ಅಂತ ಪೋಲೆಂಡ್ನ ಉಪ ವಿದೇಶಾಂಗ ಸಚಿವ ವಾಡಿಸ್ವಾ ಟಿಯೋಫಿಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಯುಕ್ರೇನ್ ವಿದೇಶಾಂಗ ಸಚಿವ ಆಂಡ್ರಿ ಸಿಬಿಹಾ ಭೇಟಿಯಾಗಿದ್ದಾರೆ. ರಷ್ಯಾ ಯುಕ್ರೇನ್ ಸಂಘರ್ಷದ ಬಗ್ಗೆ ಚರ್ಚೆ ಮಾಡಿದ್ದಾರೆ.
ಈ ವೇಳೆ ಮುಂಬೈನಲ್ಲಿ ಯುಕ್ರೇನ್ನ ಹೊಸ ರಾಯಭಾರಿ ಕಚೇರಿಯನ್ನ ಉದ್ಘಾಟಿಸಲಾಗಿದೆ ಹಾಗೂ ಉಭಯ ರಾಷ್ಟ್ರಗಳ ಅಧಿಕಾರಿಗಳು ವೀಸಾ ಇಲ್ಲದೆ ಪ್ರಯಾಣಿಸೋಕು ಒಪ್ಪಂದ ಮಾಡಿಕೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ಆಂಡ್ರಿ, ಯುದ್ಧ ಸಂದರ್ಭದಲ್ಲಿ ನಾವು ಭಾರತದಲ್ಲಿ ನಮ್ಮ ರಾಜತಾಂತ್ರಿಕ ಉಪಸ್ಥಿತಿಯನ್ನು ವಿಸ್ತರಿಸ್ತಾ ಇದ್ದೀವಿ. ಆದರೆ ಭಾರತದೊಂದಿಗೆ ದ್ವಿಪಕ್ಷೀಯ ವ್ಯಾಪಾರ ಇನ್ನಷ್ಟು ಸಹಕಾರವನ್ನು ಹೆಚ್ಚಿಸೋಕೆ ನಮಗೆ ಇಷ್ಟ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೈಶಂಕರ್ ಯುಕ್ರೇನ್ನ ಶಾಂತಿಪರ ನಿಲುವಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ಟೈಮ್ನಲ್ಲಿ ದಿಲ್ಲಿಯಲ್ಲಿ ನಡೆದ ರೈಸಿನಾ ಡೈಲಾಗ್ಸ್ ಸೈಡ್ಲೈನ್ಸ್ನಲ್ಲಿ ಈ ಮಾತುಕತೆ ಒಪ್ಪಂದಗಳೆಲ್ಲ ಆಗಿದ್ದಾವೆ. ಟೆಲಿಕಾಂ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ದೊಡ್ಡ ಶಾಕ್ ಕೊಟ್ಟಿದೆ. ಎಜಿಆರ್ ಬಾಕಿ ಪಾವತಿ ವಿಚಾರದಲ್ಲಿ ಯಾವುದೇ ರಿಲೀಫ್ ಇಲ್ಲ ಅಂತ ಹೇಳಿದೆ. ಟೆಲಿಕಾಂ ಕಂಪನಿಗಳು ಕೇಂದ್ರ ಸರ್ಕಾರಕ್ಕೆ ಲೈಸೆನ್ಸ್ ಫೀ ಮತ್ತು ತರಂಗಾಂತರಗಳ ಬಳಕೆಗಾಗಿ ಹಣವನ್ನು ಕೊಡಬೇಕು. ಇದನ್ನು ಎಜಿಆರ್ ಲೆಕ್ಕದಲ್ಲಿ ಕೊಡಬೇಕಾಗಿತ್ತು. ಆದರೆ ಎಜಿಆರ್ನ ಲೆಕ್ಕ ಹಾಕೋದ್ರಲ್ಲಿ ಸರ್ಕಾರ ಮತ್ತು ಟೆಲಿಕಾಂ ಕಂಪನಿಗಳಿಗೆ ಗೊಂದಲ ಇತ್ತು. ಹೀಗಾಗಿ ಎಜಿಆರ್ ಬಾಕಿಗೆ ಬಡ್ಡಿ, ಬಾಕಿ ಕಟ್ಟದೇ ಇರೋದಕ್ಕೆ ದಂಡಕ್ಕೆ ಬಡ್ಡಿ ಎಲ್ಲ ಸೇರಿ ಟೆಲಿಕಾಂ ಕಂಪನಿಗಳು ಸರ್ಕಾರಕ್ಕೆ 4 ಲಕ್ಷ ಕೋಟಿ ರೂಪಾಯಿ ಕೊಡಬೇಕು ಅಂತ ಸರ್ಕಾರ ಕೊಡಿ ಅಂತ ಚೀಟಿ ಇಟ್ಟಿತ್ತು. ಇದು ಟೆಲಿಕಾಂ ಕ್ಷೇತ್ರವನ್ನೇ ಬುಡ ಸಮೇತ ಕಿತ್ತು ಬಿಸಾಕೋ ರೀತಿಯ ಒಂದು ಹೆಜ್ಜೆ ಆಗಿತ್ತು ಸರ್ಕಾರದಿಂದ. ಹೀಗಾಗಿ ಟೆಲಿಕಾಂ ಇಲಾಖೆ ದಂಡಕ್ಕೆ ಬಡ್ಡಿ ಕಟ್ಟೋದು ಬೇಡ, ಅಲ್ಲದೆ ಬಡ್ಡಿಯಲ್ಲೂ 50% ಕಟ್ಟಲಿ ಸಾಕು ಅನ್ನೋ ಪ್ರಪೋಸಲ್ ಇಡೋಕೆ ಮುಂದಾಗಿತ್ತು. ಆದರೆ ಕೇಂದ್ರ ಕ್ಯಾಬಿನೆಟ್ ಈ ಪ್ರಪೋಸಲ್ನ ತಳ್ಳಿ ಹಾಕಿದೆ. ಹೀಗಾಗಿ ಟೆಲಿಕಾಂ ಕಂಪನಿಗಳ ಸಂಕಷ್ಟ ಮುಂದುವರೆದಿದೆ. ಅದರಲ್ಲೂ ಏರ್ಟೆಲ್ 44,000 ಕೋಟಿ, ವೋಡಾಫೋನ್ ಐಡಿಯಾ 80,000 ಕೋಟಿ ರೂಪಾಯಿ ಎಜಿಆರ್ ಬಾಕಿ ಕಟ್ಟಬೇಕಾಗಿದೆ. ಇನ್ನು ರಿಲಯನ್ಸ್ ಮತ್ತು ಏರ್ಟೆಲ್ ನಂತರ ವೋಡಾಫೋನ್ ಐಡಿಯಾ ಕೂಡ ಇಲಾನ್ ಮಸ್ಕ್ರ ಸ್ಟಾರ್ ಲಿಂಕ್ ಜೊತೆಗೆ ಒಪ್ಪಂದ ಮಾಡಿಕೊಳ್ಳೋಕೆ ಮಾತುಕತೆ ನಡೆಸ್ತಾ ಇವೆ. ಕೇವಲ ಸ್ಟಾರ್ ಲಿಂಕ್ ಮಾತ್ರವಲ್ಲ, ಇತರ ಸ್ಯಾಟಲೈಟ್ ಕಮ್ಯುನಿಕೇಶನ್ ಪ್ರೊವೈಡರ್ ಜೊತೆನೂ ಡಿಸ್ಕಸ್ ಮಾಡ್ತಾ ಇದೆ ಅಂತ ವೋಡಾಫೋನ್ ಐಡಿಯಾ ಹೇಳಿಕೊಂಡಿದೆ. ಏನೋ ಭಾರತ ಮತ್ತು ಫ್ರಾನ್ಸ್ ಜಂಟಿಯಾಗಿ ಅರಬ್ಬಿ ಸಮುದ್ರದಲ್ಲಿ ವರುಣ ಹೆಸರಿನ ನೌಕಾ ಸಮರಾಭ್ಯಾಸವನ್ನು ಶುರು ಮಾಡಿದ್ದಾರೆ. ನಿರಂತರ 3 ದಿನ ಮಾರ್ಚ್ 22ನೇ ತಾರೀಕಿನ ತನಕ ಇದು. ಈ ಯುದ್ಧಾಭ್ಯಾಸದಲ್ಲಿ ಫ್ರಾನ್ಸ್ ನ್ಯೂಕ್ಲಿಯರ್ ಪವರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಚಾರ್ಲ್ಸ್ ಡಿಗಾಲೆ ತಗೊಂಬಂದಿದೆ. 2 ದೇಶಗಳ ರಕ್ಷಣಾ ಸಹಕಾರ ಬಲವರ್ಧನೆಗೆ 2001ರಿಂದ ಈ ವರುಣ ಸೀರೀಸ್ನ ನೌಕಾ ಯುದ್ಧಾಭ್ಯಾಸವನ್ನ ಮಾಡ್ಕೊಂಡು ಬರಲಾಗ್ತಾ ಇದೆ. ದೇಶದಲ್ಲಿ ಟ್ರಾಫಿಕ್ ಫೈನ್ 10 ಪಟ್ಟು ಜಾಸ್ತಿ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಲಾಗ್ತಾ ಇದೆ. ಆದರೆ ಈ ಕ್ಷಣಕ್ಕೆ ಇದು ಅಫಿಷಿಯಲ್ ಅಲ್ಲ. ನಾವು ಟ್ರಾಫಿಕ್ ಪೊಲೀಸರ ಹಿರಿಯ ಅಧಿಕಾರಿಗಳನ್ನೇ ಕೇಳಿ ಕ್ರಾಸ್ ಚೆಕ್ ಮಾಡ್ಕೊಂಡಿದೀವಿ ಸ್ನೇಹಿತರೆ. ಅವರು ಇದನ್ನ ಕನ್ಫರ್ಮ್ ಮಾಡಿದ್ದಾರೆ, ಸುಳ್ಳು ಸುದ್ದಿ ಅಂತ ಹೇಳಿದ್ದಾರೆ. ಹಾಗಾಗಿ ಸರ್ಕಾರದಿಂದ ಅಧಿಕೃತವಾಗಿ ಪಟ್ಟಿ ಬರೋ ತನಕ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗುವಂತಹ ಈ ರೀತಿ ಅನಧಿಕೃತ ಸ್ಕ್ರೀನ್ ಶಾಟ್ಸ್ ಬಗ್ಗೆ ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಹಾಗಂತ ಫೈನ್ ಜಾಸ್ತಿ ಆಗಿಲ್ವಾ, ಕಮ್ಮಿನೇ ಇದೆಯಾ, ಹಾಗಾದ್ರೆ ಬ್ರೇಕ್ ಮಾಡೋಣ ಅಂತ ಹೇಳಿ ಹೊರಡಬೇಡಿ ಅಷ್ಟೇ. ನಮ್ಮ ವೀಕ್ಷಕರು ಯಾರು ಹಂಗೆ ಮಾಡಲ್ಲ. ಆದರೂ ಕೆಲವರಿಗೆ ಯಾರಿಗಾದ್ರೂ ಕೂಡ ಆ ರೀತಿ ರೂಲ್ಸ್ ಬ್ರೇಕ್ ಮಾಡುವ ಉಮೇದು ಕೆಲವರಲ್ಲಿದ್ದರೆ ಅವರಿಗೆ ನಮ್ಮ ಮನವಿ ಈ ರೀತಿ. ಭಾರತಕ್ಕೆ ಬನ್ನಿ, ವಿದೇಶಿ ವಿನಿಮಯ ತನ್ನಿ, ಟೂರಿಸ್ಟ್ ಉದ್ಧಾರ ಮಾಡಕ್ಕೆ ಹೊರಗಿಂದ ಟೂರಿಸ್ಟ್ ಬನ್ನಿ ಅಂತ ದೇಶ ಒದ್ದಾಡ್ತಿರೋ ಟೈಮ್ನಲ್ಲಿ ಇಲ್ಲಿನ ವಿಕೃತ ಕ್ರಿಮಿಕಾಮಿಗಳು ಕೆಲವರು ಕಾಟ ಕೊಡ್ತಾ ಇದ್ದಾರಲ್ಲ. ಕೊಪ್ಪಳದ್ದಾಗಿತ್ತು, ಈಗ ತಮಿಳುನಾಡಿನ ತಿರುವಣ್ಣಾಮಲೈ ಸರದಿ. ಟೂರಿಸ್ಟ್ ಗೈಡ್ ಒಬ್ಬ ವಿದೇಶಿ ಮಹಿಳೆಗೆ ಕಿರುಕುಳವನ್ನು ಕೊಟ್ಟಿದ್ದಾನೆ ಲೈಂಗಿಕವಾಗಿ. 46 ವರ್ಷದ ಫ್ರಾನ್ಸ್ ಮೂಲದ ಮಹಿಳೆ ತಿರುವಣ್ಣಾಮಲೈ ಬೆಟ್ಟ ಏರಿದ್ದಾಗ ಕಿರುಕುಳ ಆಗಿದೆ ಅಂತ ಆರೋಪ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಏನೋ ಕ್ರಿಕೆಟರ್ ಯುಜ್ವೇಂದ್ರ ಚಹಲ್ ಅಥವಾ ಯುಜಿ ಚಹಲ್ ಅವರ ವಿಚ್ಛೇದನ ಪ್ರಕರಣ ಸಂಬಂಧ ಬಾಂಬೆ ಹೈಕೋರ್ಟ್ ಬಾಂದ್ರಾ ಕೌಟುಂಬಿಕ ನ್ಯಾಯಾಲಯಕ್ಕೆ ಹೊಸ ನಿರ್ದೇಶನ ಕೊಟ್ಟಿದೆ. ಮಾರ್ಚ್ 20ರ ಒಳಗೆ ಈ ಪ್ರಕರಣದ ಕುರಿತು ನಿರ್ಧಾರ ಕೈಗೊಳ್ಳುವಂತೆ ಸೂಚಿಸಿದೆ. ಮಾರ್ಚ್ 22ರಿಂದ ಐಪಿಎಲ್ ಶುರುವಾಗುವುದರಿಂದ ಅಷ್ಟರೊಳಗೆ ಪ್ರಕರಣ ಮುಗಿಸುವಂತೆ ನ್ಯಾಯಮೂರ್ತಿ ಮಾಧವ್ ಜಾಮದಾರ್ ನಿರ್ದೇಶಿಸಿದ್ದಾರೆ. ಅಲ್ಲದೆ ಚಹಲ್ ಅವರು ಪತ್ನಿ ಧನುಶ್ರೀ ವರ್ಮಾಗೆ 4.75 ಕೋಟಿ ರೂಪಾಯಿ ಶಾಶ್ವತ ಪರಿಹಾರವನ್ನು ಕೊಡೋಕೆ ಒಪ್ಪಿಕೊಂಡಿದ್ದಾರೆ. ಈ ಪೈಕಿ 2.37 ಕೋಟಿಯನ್ನ ಈಗ ಆಲ್ರೆಡಿ ಪೇ ಮಾಡಿದ್ದಾರೆ ಅಂತ ಕೋರ್ಟ್ ತಿಳಿಸಿದೆ. ಇನ್ನು ಭಾರತದ ಷೇರುಪೇಟೆ ಇವತ್ತು ಕೂಡ ಗ್ರೀನ್ನಲ್ಲಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 147 ಪಾಯಿಂಟ್ಸ್ ರೈಸ್ ಆಗಿ 75,449ಕ್ಕೆ ತಲುಪಿದೆ. ನಿಫ್ಟಿ 73 ಪಾಯಿಂಟ್ಸ್ ಹೆಚ್ಚಾಗಿ 22,907ಕ್ಕೆ ತಲುಪಿದೆ. ಫೈನಾನ್ಷಿಯಲ್ ಮತ್ತು ರಿಯಲ್ ಎಸ್ಟೇಟ್ ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ಕಾರಣ ಷೇರುಪೇಟೆಗೆ ಬಲ ಸಿಕ್ಕಿದೆ. ದೇಸಿ ಮಾರುಕಟ್ಟೆಯಲ್ಲಿ ಒಳ್ಳೆಯ ರಿಕವರಿ ಕಂಡುಬಂದಿದೆ. ಐಟಿ ಮತ್ತು ಎಫ್ಎಂಸಿಜಿ ಸೆಕ್ಟರ್ ಹೊರತುಪಡಿಸಿ ಬಹುತೇಕ ಎಲ್ಲ ಸೆಕ್ಟರ್ಗಳು ಗ್ರೀನ್ನಲ್ಲಿ ಎಂಡ್ ಆಗಿವೆ. ಮಿಡ್ ಕ್ಯಾಪ್ ಕಂಪನಿಗಳು ಕೂಡ ಉತ್ತಮ ಪ್ರದರ್ಶನವನ್ನು ತೋರಿವೆ. ಶ್ರೀರಾಮ್ ಫಿನಾನ್ಸ್, ಎಚ್ಡಿಎಫ್ಸಿ ಲೈಫ್, ಅಪೋಲೋ ಹಾಸ್ಪಿಟಲ್ಸ್, ಟಾಟಾ ಸ್ಟೀಲ್, ಪವರ್ ಗ್ರಿಡ್ ಕಾರ್ಪ್ ಲಾಭ ಮಾಡಿಕೊಂಡಿವೆ. ಟೆಕ್ ಮಹೀಂದ್ರ, ಟಿಸಿಎಸ್, ಐಟಿಸಿ, ಇನ್ಫೋಸಿಸ್, ಬ್ರಿಟಾನಿಯಾ ಇಂಡಸ್ಟ್ರೀಸ್ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 12 ಪೈಸೆ ಜಾಸ್ತಿಯಾಗಿ 86 ರೂಪಾಯಿ 44 ಆಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 295 ರೂಪಾಯಿ ಹೆಚ್ಚಾಗಿ 88,649 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 268 ರೂಪಾಯಿ ಹೆಚ್ಚಾಗಿ 81,200 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 432 ರೂಪಾಯಿ ಕಮ್ಮಿಯಾಗಿ 99,100
ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.